ಸರ್, ಈಗ ಮಹಿಳಾ ಮೀಸಲಾತಿ ಬಿಲ್ ಸೋಲಾಗಿದೆ ಸರ್. ಬಿಜೆಪಿ ವಿರೋಧ ಇದೆ, ಕಾಂಗ್ರೆಸ್ ಮಹಿಳಾ ವಿರೋಧಿ. ಪ್ರಧಾನಮಂತ್ರಿ ಭ್ರೂಣ ಹತ್ಯೆ ಇದು ಒಂಥರ ಅಂತ ಏನಿಲ್ಲ, ಇದನ್ನ ಭಾಳ ಲಾಭಕ್ಕೋಸ್ಕರ ಇದನ್ನು ಮೂವ್ ಮಾಡಿದ್ದು. 23ರಲ್ಲಿ ಈಗಾಗಲೇ ಇದನ್ನು ಅಪ್ರೂವ್ ಕೊಟ್ಟಿದೆ, ಎಲ್ಲರೂ ಸದನದಲ್ಲಿ ಕೊಟ್ಟಿದ್ದಾರೆ, ಪಾರ್ಲಿಮೆಂಟಲ್ಲಿ. ಸೊ ಈಗ ಮತ್ತೆ ತರೋದು ಅವಶ್ಯಕತೆ ಇಲ್ಲ. ಅವರು ಹಿಡನ್ ಅಜೆಂಡಾ ಡಿಲಿಮಿಟೇಷನ್ ಮಾಡಲಿಕ್ಕೆ ಲಿಂಕ್ ಮಾಡಿದ್ದು ದೊಡ್ಡ ಸಮಸ್ಯೆ ಅಲ್ಲೇ. ನಿನ್ನೆ ಕೂಡ ಪಾರ್ಲಿಮೆಂಟಲ್ಲಿ ಎಷ್ಟೋ ಜನ ಹೇಳಿದರು, ಈಗಾಗಲೇ ಪಾಸ್ ಮಾಡಿದ್ದೀವಿ, 33 ಕೊಡಿ. ಸೊ ಮತ್ತು ಇಂಥ ಜಿದ್ದಾಜಿದ್ದಿ ಇಲೆಕ್ಷನ್ ಇದೆ, ವೆಸ್ಟ್ ಬೆಂಗಾಲು, DMK, ತಮಿಳುನಾಡು, ಅಂಥದ್ರಲ್ಲಿ 3 ದಿವಸ ಇಲ್ಲಿ ಕರೆದು ಚರ್ಚೆ ಮಾಡೋದು ಈ ಸಮಸ್ಯೆಗೆ ಇನ್ನೊಂದು ಕಾರಣ. ಚುನಾವಣೆ ಮಾಡೋದು ಬಿಟ್ಟು ಇಲ್ಲಿ ಬಂದು ಚರ್ಚೆ ಮಾಡೋದು ಇನ್ನೊಂದು ದೊಡ್ಡ ಡೌಟ್ಫುಲ್ ಇದು. ವೆಸ್ಟ್ ಬೆಂಗಾಲ್ ತಮಿಳುನಾಡು ಚುನಾವಣೆ ಲಾಭ ಆಗಲಿ, ಮಹಿಳೆಯರ ಮತ ಡೆಫಿನೆಟ್ಲಿ ಅದರಲ್ಲಿ ಉದ್ದೇಶ ಇದ್ದೇ ಇದೆ ಅವ್ರದ್ದು. ಈಗಾಗಲೇ ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಮತ್ತೆ ಕೊಡೋದು ಅವಶ್ಯಕತೆ ಇದೆ. ಸುಮ್ಮನೆ ಕಾಂಗ್ರೆಸ್ಸು ಅವ್ರ ಮಿತ್ರ ಪಕ್ಷ ಮೇಲೆ ಇದೊಂದು ಇವರು ಸಪೋರ್ಟ್ ಮಾಡೋಣ ಅಂತ ಹೇಳಲಿಕ್ಕೆ ಈಗಾಗಲೇ ನಮ್ಮವ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ ಹಿಂದೆ 23ರಲ್ಲಿ. ಸೊ ಅದೇ ಸಾಕು. ಇತ್ತೀಚೆಗೆ ಜನಪ್ರತಿನಿಧಿಗಳು ಜೈಲಿಗೆ ಹೋಗೋದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್. ಹಿಂದೆ ಸತೀಶ್ ತೈಲ್ ಹೋದ್ರು, ಈಗ ವಿನಯ್ ಕುಲಕರ್ಣಿ ಹೋದ್ರು. ಜನರ ಸೇವೆ ಮಾಡೋಕ್ಕೋ ಜೈಲಿಗೆ ಹೋಗೋಕೆ ಅನ್ನೋ ಪರಿಸ್ಥಿತಿ ಅದು ಬೇರೆ ವಿಷಯ. ಇದಕ್ಕೆಲ್ಲ ಆಯಾ ಸಂದರ್ಭ ಅನುಗುಣವಾಗಿ ಅವು ಘಟನೆ ನಡೆದಿರ್ತವೆ. ಸೊ ಎಲ್ಲದಕ್ಕೂ ಒಟ್ಟಾರೆ ಲಿಂಕ್ ಮಾಡಲಿಕ್ಕೆ ಆಗೋಲ್ಲ. ಆಯ್ಕೆ ಮಾಡುವಂಥ ಜನರೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಸರ್. ಅದು ಲಿಂಕ್ ಆಗೋಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳಾಗಿರ್ತವೆ. ಎಲ್ಲದಕ್ಕೂ ಒಂದೇ ಕಡೆ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಕ್ಯಾಬಿನೆಟ್ ರೀಶಫಲ್ಗೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ MLAಗಳು ಸರ್. ಆಗ್ಬೇಕಾ ಬೇಡ ಸರ್ ಕ್ಯಾಬಿನೆಟ್ ರೀಶಫಲ್? ಆಗಬೇಕು. ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ದೀವಿ, ಹೈಕಮಾಂಡ್ ಹೇಳಿ ಬಂದಿದ್ದೀವಿ ಬೇಗ ಮಾಡಿ ಅಂತ. ಸ್ವಲ್ಪ ಬೇಗ ಆಗಿದ್ರೆ ಒಳ್ಳೇದು, ಹೊಸಬ್ರಿಗೆ ಅವಕಾಶ ಸಿಗೋದು ಒಳ್ಳೇದು. ಯಾಕೆ ಸರ್ ಆಗ್ತಿರೋದು ಸರ್ ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಶಾಸಕರು ಈ ಹೊತ್ತಲ್ಲಿ ಡೆಲ್ಲಿಗೆ ಹೋಗಬಾರ್ದು ಅಂತ DCM DK ಶಿವಕುಮಾರ್ ಅವ್ರು ಹೇಳ್ತಾ ಇರೋದು. ಈಗ ಹೋಗಿ ಆಯ್ತಲ್ಲ, ಈಗ ಹೋಗಿ ಆಯ್ತು. ಅವ್ರು ಪರ್ಮಿಷನ್ ತೊಗೊಂಡು ಹೋಗಿದ್ದಾರೆ, ಅವ್ರಿಗೆ ಹೇಳಿ ಹೋಗಿದ್ದಾರೆ. ಸೊ ಅವ್ರಿಗೆ ಹೇಳಿ ಹೋಗಿದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಹೋಗ್ಲಿಕ್ಕೆ ಕೇಳಲಿಕ್ಕೆ ಏನೋ ಯಾವುದೇ ಅಡೆತಡೆ ಆಗಬಾರ್ದು, ಅದು ಅವ್ರ ಹಕ್ಕು. ಅದೇನು ಪಕ್ಷದ ವಿರೋಧಿ ಚಟುವಟಿಕೆ ಅಲ್ಲ. ಅವರು ಮಂತ್ರಿ ಆಗ್ಲಿಕ್ಕೆ ಕೇಳಿದ್ದಾರೆ, ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಓಕೆ. ಇಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ. ಹಿಂದಕ್ಕೂ ಇದಕ್ಕೂ ಸರ್ಕಾರದಲ್ಲಿ ಅಹಿಂದ ವರ್ಗ ಜೋರಾಗಿ ನಡೀತಾ ಇದೆ ಅನ್ನೋಂಥದ್ದು ಸರ್. ಯಾಕಂದ್ರೆ ಮೇಲ್ವರ್ಗದ ನಾಯಕರೆಲ್ಲರೂ ಕೂಡ ಅಹಿಂದ ವರ್ಗದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದಿದೆ. ಈ ಹಿಂದೆ ವರ್ಗಾವಣೆ ವಿಚಾರದಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆ ಉದ್ಭವ ಆಗಿತ್ತು. ಆಯಾ ಸಂದರ್ಭದಲ್ಲಿ ಆಯಾ ಘಟನೆಗಳು ನಡೀತಾನೆ ಇರ್ತವೆ ಸರ್ಕಾರದಲ್ಲಿ. ಇವೆಲ್ಲ ಸರ್ವಸಾಮಾನ್ಯ. ಸೊ ಅದನ್ನು ಸರಿಪಡಿಸುವಂಥದ್ದೇ ಚಾಣಾಕ್ಷ ನಡೆ.